ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಗುರುವಾರ ನಾವು ಕೂರಿಸ್ತಾ ಇರೋಂಥದ್ದು ದೇವಿನ. ಇದು ಶುಕ್ರವಾರದ ಒಂದು ಪೂಜೆಗೆ ಪ್ರಿಪೇರ್ ಆಗ್ತಾ ಇರೋಂಥ ಒಂದು ದಿನ ಅಂದರೆ ಗುರುವಾರ ಸಾಯಂಕಾಲ ಎಲ್ಲ ಕೆಲಸ ಮುಗಿಸಿ ಯಾವುದು ಕೂಡ ಒಂದು ಕೂಡ ಪೆಂಡಿಂಗು ಇಲ್ಲದೆ ಇರೋ ಥರ ಎಲ್ಲ ಕೆಲಸಗಳನ್ನ ಮುಗಿಸಿ ನಾನು ಮಾರ್ಕೆಟಿಗೆ ಹೊರಟೆ. ಸ್ವಲ್ಪ ಏನೇನು ಬೇಕು ಬೇಡ ಎಲ್ಲ ತೊಗೊಂಡು ಬರೋಣ ನೋಡಿಕೊಂಡು ಅಂತೇಳ್ಬಿಟ್ಟು. ಏನೇ ತೊಗೊಂಡು ಬಂದರೂ ಎಷ್ಟೇ ತೊಗೊಂಡು ಬಂದರೂ ಕೂಡ ಯಾವುದಾದ್ರೂ ಒಂದು ಮಿಸ್ಸಿಂಗ್ ಇದ್ದೇ ಇರುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಅಷ್ಟು ಎಷ್ಟೇ ತೊಗೊಂಡು ಬಂದ್ರೂ ಅದಕ್ಕೆ ಯಾವುದಾದ್ರೂ ಒಂದು ಆ ತಾಯಿಗೆ ಮಾಮೂಲಿ ಎಲ್ಲ ಹಬ್ಬಗಳ ಥರ ಹಬ್ಬ ಮಾಡ್ದಂಗಲ್ಲ. ಇದು ಲಕ್ಷ್ಮೀ ಪೂಜೆ ಅಂದರೆ ಲಕ್ಷ್ಮಿಯರಿಗೆ ಹೆಣ್ಮಕ್ಳಿಗೆ ಮಾತ್ರ ಪ್ರಿಯವಾದಂಥ ಪೂಜೆ ಅಂತಲೇ ಹೇಳ್ಬೋದು. ಅಷ್ಟು ಹೆಣ್ಮಕ್ಳು ಎಷ್ಟು ಆಡಂಬರ ಮಾಡ್ಕೊತಾರೆ ನೋಡಿ. ಒಂದು ಫೇರ್ ಆ್ಯಂಡ್ ಲವ್ಲಿ ಹಚ್ಚೋದ್ರಿಂದ ಹಿಡಿದು ಒಂದು ಬಟ್ಟೆ ಇಡೋದ್ರಿಂದ ಹಿಡಿದು ಒಂದು ಪ್ರತಿಯೊಂದು ಅವ್ರಿಗೆ ಎಷ್ಟು ಅಲಂಕಾರಕ್ಕೆ ಎಷ್ಟು ಐಟಮ್ಸ್ಗಳು ನಾವು ಜೋಡಿಸ್ತೀವಲ್ವ ನಾವು ಹೆಣ್ಮಕ್ಳಾಗಿ. ಒಂದು ಪ್ರತಿಯೊಂದು ಒಂದು ನೈಲ್ ಪಾಲಿಶ್ ಇಲ್ಲ ಅಂದರೂ ಕೂಡ ನಾವು ಅಯ್ಯೋ ನೈಲ್ ಪಾಲಿಶ್ ಇಲ್ಲ ಮತ್ತು ಅದು ಇದು ಎಷ್ಟು ಇದು ಮಾಡ್ತೀವಿ. ಹಂಗೆ ತಾಯಿಗೆ ಕೂಡ ಎಷ್ಟು ನಾವು ಜೋಡಿಸಿದ್ರು ಕೂಡ ಒಂದು ಅದು ಸಾಲದೇ ಅನ್ನಿಸ್ತಾ ಇತ್ತು. ಅಯ್ಯೋ ಅದು ಬೇಕಾಗಿತ್ತು ಇದು ಬೇಕಾಗಿತ್ತು ಅಂತೇಳಿ. ಹಾಗಾಗಿ ಯಾವುದಾದ್ರೂ ಒಂದು ನೆನೆಸ್ಕೊಳ್ಳೋದು ಮತ್ತು ಮಾರ್ಕೆಟಿಗೆ ಓಡೋಗೋದು, ಯಾವುದಾದ್ರೂ ನೆನೆಸ್ಕೊಳ್ಳೋದು ಮತ್ತು ಯಾವುದಾದ್ರೂ ಒಂದು ನೆನಪು ಬರ್ತಾನೆ ಅದು ಒಂದೊಂದೇ. ಎಷ್ಟೇ ನಾವು ಲೀಸ್ಟ್ ಮಾಡಿದ್ರು ನಾನು ಮಾಡ್ತಿರೋಂಥದ್ದು ಇದು 3ನೇ ಒಂದು ವರಮಹಾಲಕ್ಷ್ಮಿಯನ್ನು ಕೂರಿಸ್ತಾ ಇರೋದು 3ನೇ ವರ್ಷದಿದು. ಯಾವುದಾದ್ರೂ ಒಂದು ನೆನಪು ಬರ್ತಾ ಇರೋದು. ಪ್ರತಿ ವರ್ಷವೂ ಕೂಡ ಪರ್ಟಿಕ್ಯುಲರಾಗಿ ನಾವು ಯುಗಾದಿ ಹಬ್ಬನೋ ಅಥವಾ ಮಾರ್ನಮಿ ಹಬ್ಬನ ಮಾಡಿದಷ್ಟು ಸುಲಭ ಅಲ್ಲ. ಯಾವುದಾದ್ರೂ ಒಂದು ಹೊಸ್ದಾಗಿ ನೆನಪು ಆಗ್ತಾನೆ ಇರುತ್ತೆ, ಒಂದು ಮರು ಬಂದಿರುತ್ತೆ. ಹಂಗಾಗಿ ಇಲ್ಲಾಂದರೆ ಸಣ್ಣ ಮಕ್ಕಳು ಕೂಡ ಯಾರೂ ಇಲ್ಲಲ್ಲ, ಹೋಗಿ ಸಣ್ಣ ಮಕ್ಕಳಾದ್ರೂ ಓಡೋಗಿ ಇಂಥ ತಗೊಂಡು ಬರ್ರಿ ಹೋಗಿ ತಗೊಂಡು ಬರೋಗಪ್ಪ ಅಂತ ದುಡ್ಡು ಕೊಟ್ಟು ಕಳ್ಸೋದಕ್ಕೆ ಅದೂ ಇಲ್ಲ. ನಾವೇ ಎಲ್ಲದಕ್ಕೂ ಪರದಾಡಬೇಕು. ಹಂಗಾಗಿ ಸಾಕಾದಂಗೆ ಆಗ್ಬಿಡ್ತು. ಪ್ರತಿ ಒಂದು ಥರದಕ್ಕೆ ನಾನು ಹೊರಟು ಹೋಗ್ತಾಯಿದ್ದೆ. ಇಲ್ಲಿ ಕೂಡ ನಾವು ಪೂಜೆಗೆ ಒಂದು ಎಲ್ಲ ಟೇಬಲು ಎಲ್ಲ ಹಾಕಿ ಮತ್ತು ಅದಕ್ಕೆ ಏನು ಒಂದು ಶಾಲ್ ಥರ ಒಂದು ಬಟ್ಟೆನೂ ಕ್ಲಾತು ಹಾಕಿ ಮನೆಯಲ್ಲಿ ರೆಡ್ ಕಲರೇ ಇತ್ತು. ಹಾಗಾಗಿ ರೆಡ್ಡನ್ನೇ ನಾನು ಚೂಸ್ ಮಾಡಿಕೊಂಡೆ. ಇವಾಗ ಕಳ್ಸೋಕ್ಕೆ ನಾವು ಕೂರ್ಸೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ಕೂಡ ಮಾಡ್ತಾ ಇದ್ದಾಳೆ. ಇಬ್ಬರು ಸೇರಿ ನಾವು ಒಂದು ಕಳಸನ ರೆಡಿ ಮಾಡ್ತಾ ಇದ್ದೀವಿ. ಆ ತಾಯಿನ ಕೂರ್ಸೋದಕ್ಕೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಮಾಡಿದ್ವಿ. ಎಷ್ಟೇ ನಾವಿಬ್ಬರೇ ಆದ್ರೂ ಕೂಡ ಎಷ್ಟೇ ಚಿಕ್ಕ ಮನೆ ಆದರೂ ಕೂಡ ಎಷ್ಟು ಕೆಲಸ ಇತ್ತು ಅಂತಂದರೆ ನಾವು ಹೊರಗಡೆಯಿಂದ ತರರೇ ಒಬ್ರು ಆಗಬೇಕು. ನಮಗೆ ಬೇಕು ಅಂದಿದ್ದೆಲ್ಲನೂ ಕೂಡ ಇಂಥದ್ದು ಬೇಕು ಅಂತ ತರರಾಗಬೇಕು. ಮನೆಯಲ್ಲಿ ಮಾಡೋರು ಒಂದು ಇಬ್ಬರು ಮೂವರಾದರೆ ಈ ಒಂದು ಲಕ್ಷ್ಮೀ ಪೂಜೆಗೆ ಸಾಕಾಗ್ಬೋದು ಅಂತ ಅನಿಸುತ್ತೆ. ನಾವಿಬ್ಬರೇ ಹೊರಗಡೆ ತರೋದು ನಾವೇ, ಮತ್ತು ಇದನ್ನೆಲ್ಲ ಅಲಂಕಾರ ಮಾಡಬೇಕಾಗಿರೋದು ನಾವೇ, ಮತ್ತು ಅಡುಗೆ ಪ್ರಿಪೇರ್ ಮಾಡಬೇಕಾಗಿರೋದು ನಾವೇ. ಮತ್ತು ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ನಾನು ಪೂಜೆ ಆಗಬೇಕು ಅನ್ನೋ ಒಂದು ಮನಸ್ಸಲ್ಲಿ ಒಂದು ಸಂಕಲ್ಪ ಇತ್ತು. ಅಂದರೆ ಸಂಕಲ್ಪ ಅಂದರೆ ಯಾವುದೇ ಒಂದು ಹರಕೆ ಥರ ಏನಲ್ಲ, ಅಷ್ಟೊತ್ತಿಗೆ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು ನನಗೆ. ಮಾಮೂಲಿ ಶುಕ್ರವಾರನೇ ನಾನು 4 ಗಂಟೆಯಿಂದ 5 ಗಂಟೆ ಒಳಗೆ ಪೂಜೆ ಮಾಡುವಾಗ ವರಮಹಾಲಕ್ಷ್ಮಿ ಹಬ್ಬನ ಹಾಗೆ ಬಿಡೋಕ್ಕಾಗೋದಿಲ್ಲ ಅಲ್ವಾ. ಎಷ್ಟೇ ಕಷ್ಟ ಆಗಲಿ ನನಗೆ ಎದ್ದೇಳೋಕ್ಕಾಗದೇ ಇದ್ದರೂ ಕೂಡ ಎಷ್ಟೇ ಕಷ್ಟ ಆಗಲಿ ಈ ಕೆಲಸ ಆಗಲೇಬೇಕು ಅಂತೇಳ್ಬಿಟ್ಟು ಪಣ ತೊಟ್ಟು ಮಾಡಿದೆ. ರಾತ್ರಿ ಇವತ್ತು ಇದೆಲ್ಲ ಕೂರಿಸಿ ಇದನ್ನು ದೇವ್ರನ್ನ ಕೂರಿಸಿ ಇದನ್ನು ಕಳಸನೆಲ್ಲ ರೆಡಿ ಮಾಡಿ ಸೀರೆ ಉಡಿಸಿ ಎಲ್ಲಾದರೂ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಸುಮಾರು 1:30 ಆಗೋಗಿತ್ತು. ಮತ್ತು ನಾನು ಎದ್ದಾಗ 3:30 ಆಗೋಗಿತ್ತು. ಇಷ್ಟು ನಾವು ಕಷ್ಟಪಟ್ಟರು. ನಾನು ಒಂದು ಕ್ಷಣ 8:30 9 ಗಂಟೆವರೆಗೂ ನಾನು ಒಂದು ಕೂತಿರಲಿಲ್ಲ. ಮತ್ತು ತಿರ್ಗಿ ನಾನು 3:30ಗೆ ಎದ್ದ ಮೇಲೆ ನನಗಂತೂ ಎಷ್ಟು ಸಾಕಾಗಿತ್ತು ಅಂತಂದರೆ ಯಪ್ಪ ಆಗೋದಿಲ್ಲ ಇದು ಕೆಲಸ ದೇವರೇ. ನನ್ನ ನೋವು ಭಗವಂತಗೆ ಮಾತ್ರನೇ ಅರ್ಥ ಆಗಬೇಕು, ದೇವ್ರಿಗೆ ಆ ತಾಯಿಗೆ ಮಾತ್ರ ಅರ್ಥ ಆಗಬೇಕು. ಅಷ್ಟೊಂದು ಪೇಯ್ನ್ ಇತ್ತು ನನಗೆ. ನಿಂತ್ಕೊಳ್ಳೋಕ್ಕೆ ಪಾದ ಎಲ್ಲ ಹಿಂಬಡಿ ಎಲ್ಲ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನಗೆ ಎಷ್ಟು ಹೇಳಿದ್ರೂ ಸಾಲದು. ಆದರೆ ಬಿಡೋದಕ್ಕಾಗಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ಎಲ್ಲರೂ ಮಾಡುವಾಗ ನಮ್ಮ ಜೀವ ಅಂತೂ ಹಾಗೆ ಅದನ್ನು ನಿಲ್ಲಿಸಿ ಅಥವಾ ಇರಲಿ ಬಿಡು ನೋಡ್ಕೊಳ್ಳೋಣ ಅನ್ನೋ ಥರ ಇರೋದಕ್ಕೆ ಆಗೋದೇ ಇಲ್ಲ. ನಮ್ಮ ಕೈಯಲ್ಲಿ ಆದಷ್ಟು ದೇವರು ಶಕ್ತಿ ಕೊಟ್ಟಿದ್ದಾನಲ್ವ, ಮಾಡೋಣ ಅನ್ನೋ ಒಂದು ಮನಸ್ಸು ಅಷ್ಟೇ. ಎಲ್ಲ ಪ್ರಯತ್ನ ಪಟ್ಟು ಮಾಡ್ತಾಯಿದ್ದೀವಿ. ಆ ತಾಯಿಗೆ ಎಷ್ಟು ತೃಪ್ತಿ ಆಗುತ್ತೋ, ಎಷ್ಟು ಸಮಾಧಾನ ಆಗುತ್ತೋ ಆ ತಾಯಿಗೆ ಗೊತ್ತು. ನಮ್ಮ ಒಂದು ಶಕ್ತಿ ಎಷ್ಟಿದೆಯೋ ಮೀರಿ ನಾನು ಈ ಒಂದು ವರಮಹಾಲಕ್ಷ್ಮಿನ ಕೂರಿಸಿ ನಾನು ಹಬ್ಬ ಮಾಡ್ತಾಯಿದ್ದೀನಿ. ಆ ತಾಯಿಗೆ ಸೀರೆ ಎಲ್ಲ ತಂದು ನನ್ನ ಕೈಲಿ ಮೀರಿ ಮಾಡ್ತಾಯಿದ್ದೀನಿ. ಒಂದು ಖುಷಿ ನನಗೆ, ಸಮಾಧಾನ ಅಷ್ಟೇನೆ. ಎಲ್ಲರೂ ಮಾಡುವಾಗ ನನಗೂ ಮಾಡಬೇಕು ಅನ್ನೋ ಒಂದು ಹಂಬಲ, ಕಾತುರದಿಂದ ಮಾಡ್ತಾಯಿದ್ದೀನಿ. 1 ವರ್ಷನ ಬಿಟ್ಟರೆ ಮಾತ್ರ ಅದು 3 ವರ್ಷ ಮಾತ್ರ ಮಾಡೋ ಹಾಗೆ ಇಲ್ವಂತೆ. 1 ವರ್ಷ ಅಲ್ಲ ಏನಲ್ಲ, ಬರೋದೇ 1 ವರ್ಷಕ್ಕೆ 1 ಸಲ. ಎಷ್ಟೇ ಕಷ್ಟ ಆಗಲಿ ನಮ್ಮ ಒಂದು ಕಷ್ಟಗಳನ್ನ ಬದಿಗಿಟ್ಟು ಆ ತಾಯಿಗೆ ಎಷ್ಟು ಏನೆಲ್ಲ ಥರದಕ್ಕೆ ಸಾಧ್ಯ ಆಯಿತೋ ನನ್ನ ಕೈಲಿ ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಹೋದ್ರೂ
ಕೂಡ ಒಂದು ಚಿಕ್ಕ ಮಟ್ಟದಲ್ಲಾದ್ರೂ ಒಂದೊಂದು ಕೆ ಜಿ ಸ್ವೀಟ್ ಎಲ್ಲದನ್ನು ತರೋದಕ್ಕೆ ಆಗದೆ ಹೋದ್ರೂ ಒಂದಾದ್ರೂ ಎಲ್ಲ ಮಿಕ್ಸ್ ಸ್ವೀಟ್ ತಂದು ನಾನು ಇಟ್ಟು ಆ ತಾಯಿಗೆ ನಾನು ಪೂಜೆ ಮಾಡಿದೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನನಗಂತೂ ತುಂಬಾ ಖುಷಿ, ಒಂದು ಸಡಗರ. ಮನೆಯಲ್ಲಿ ಮಕ್ಕಳು ಮರಿ ಸಂಸಾರ ಜೀವನ ಅಂತೆಲ್ಲ ಇದ್ದಾಗ ತಾಯಿ ಕರುಣೆ ಬೇಕಲ್ವ ಎಲ್ರಿಗೂ ಕೂಡ. ಹಾಗಾಗಿ ಇವಾಗ ನಾನು ಕಳಸನ ಕೂರಿಸ್ದೆ. ನಮ್ಮ ಮನೆಯಲ್ಲಿ ಜಾಗ ಇಲ್ಲ ನೋಡಿ, ಈ ಜಾಗದಲ್ಲೇ ನಾನು ಇದು ಮಾಡಿದೆ. ನಾನು ಅಲ್ಲಿ ಹಿಂದ್ಗಡೆ ಬ್ಯಾಕಲ್ಲಿ ನಾನು ಆ ಕಬೋರ್ಡ್ ಹತ್ರ ಅಥವಾ ಬೀರ್ ಹತ್ರ ಮಧ್ಯದಲ್ಲಿ ಕೂರ್ಸೋಣ ಅಂತ ಒಂದು ಐಡಿಯಾ ಬಂದಿತ್ತು. ಬಟ್ ಆದರೆ ಅಲ್ಲಿ ಕೂರಿಸಿದ್ರೆ ಮಾತ್ರ ಇಲ್ಲಿ ನಾವು ಹಣ್ಣು ಹಂಪಲು ಸ್ವೀಟು ಈ ಥರದ್ದೆಲ್ಲ ನಾನು ಇಡೋದಕ್ಕೆ ಜಾಗ ಶಾರ್ಟೇಜ್ ಬರೋದು. ಒಂದು ದೊಡ್ಡ ಟೇಬಲ್ ಇದೆ ಆಂಟಿಯವ್ರದ್ದೇನೆ, ಆ ಟೇಬಲ್ನ ಇಟ್ಟರೆ ಮಾತ್ರ ಆ ಕಡೆ ಹಿಂಗೆ ಹೆಜ್ಜೆ ಇಡೋಕ್ಕಾಗ್ತಾ ಇರಲಿಲ್ಲ, ಆ ಥರ ಒಂದು ಇಕ್ಕಟ್ಟಾಗ್ತಾಯಿತ್ತು. ಈ ಒಂದು ನಾನು ಏನು ಕೂರಿಸಿದ್ದೀನಿ ಅಲ್ವಾ ಆ ಜಾಗನೇ ಅದಕ್ಕೆ ಪರ್ಟಿಕ್ಯುಲರಾಗಿ ಸೂಟ್ ಆಗ್ತಾಯಿತ್ತು. ಹಂಗಾಗ್ಬಿಟ್ಟು ನಾನು ಈ ಜಾಗಕ್ಕೇ ಟೇಬಲ್ ನಾನು ನನ್ನ ಮಗಳು ಡಿಸಿಷನ್ ತಗೊಂಡ್ವಿ, ಇಲ್ಲೇ ಇನ್ನು ಕೂರ್ಸೋಣ ಅಂಥೇಳಿ. ಎಲ್ಲ ತಾಯಿಗೆ ಅರ್ಪಣೆ. ಏನು ಮಾಡೋದು, ಚಿಕ್ಕ ಒಂದು ಜಾಗ, ಈ ಜಾಗದಲ್ಲಿ ಎಲ್ಲ ಅಲ್ಲೇ ಇದೆ ಅಂದರೆ ಎಲ್ಲ ಭಗವಂತನ ಒಂದು ಇದು. ಎಲ್ಲ ಒಳ್ಳೆಯದ್ರಲ್ಲೂ ಭಗವಂತ ಇದ್ದಾನೆ, ಕೆಟ್ಟದ್ರಲ್ಲೂ ಭಗವಂತ ಇದ್ದಾನೆ. ಎಲ್ಲ ತಾಯಿನೇ ನೋಡ್ಕೋಬೇಕು. ನಮ್ಮ ಕೈಲಿ ಮಾಡೋದಕ್ಕೆ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಿದ್ದೀವಿ. ಇವಾಗ ಎಲ್ಲ ಕಳಸ ಎಲ್ಲ ಕೂರಿಸಿ ಒಂದು ಕಳಸಕ್ಕೆ ಒಂದು ಚಿಕ್ಕ ಚೊಂಬೂ ಕೂಡ ಇಟ್ಟು ಅದಕ್ಕೆ ಒಂದು ಕಾಯಿನೂ ಕೂಡ ಇಟ್ಟು ಅದಕ್ಕೆ ಫುಲ್ಲು ಅರಿಶಿನ ಎಲ್ಲ ಹಾಕಿದ್ದೀನಿ. ಮತ್ತು ಅರಿಶಿನದಿಂದನೇ ಫುಲ್ಲು ಕವರಾಗಿ ನಾನು ಫಸ್ಟ್ ನೀರಿಂದ ತೊಳ್ಕೊಂಡ್ಬಿಟ್ಟು ಅದೇನು ಅರಿಶಿನ ಎಲ್ಲ ರುಬ್ಬಿ ಅರಿಶಿನ ಎಲ್ಲ ಚೆನ್ನಾಗಿ ಹಚ್ಚಿ ಇವಾಗ ಕುಂಕುಮ ಇಟ್ಟು ಮತ್ತು ಅದ್ರ ಮೇಲೂ ಕೂಡ ನಾನು ಕೆನ್ನೆಗೆ ಅರಿಶಿನ ಇಡ್ತಾರಲ್ವ ಆ ಒಂದು ರೀತಿಯಲ್ಲಿ ಅರಿಶಿನೂ ಕೂಡ ಇಟ್ಟಿದ್ದೀನಿ. ಇದಕ್ಕೆ ಫಸ್ಟು ಒಂದು ಸಲ ಪೂಜೆ ಮಾಡಿದ ನಂತರ ಸೀರೆ ಉಡ್ಸೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಕಳಸ ಕೂರಿಸಿದ ನಂತರ ಊದ್ಗಡ್ಡಿ ಇಡಬೇಕು. ಫಸ್ಟೇ ಹೇಳಬೇಕು ಅಂದರೆ ಕಳಸನ ನಾವು ಏನು ಪ್ರತಿಷ್ಠಾಪನೆ ಅಂತ ಏನು ಮಾಡ್ತೀವಿ, ಒಂದು ಕಳಸದಲ್ಲಿ ನೀರು ಮತ್ತು ಅರಿಶಿನ ಕುಂಕುಮ ₹1 ಕಾಯಿನು ಇವೆಲ್ಲ ಹಾಕಿದ ನಂತರ ಅದು ದೇವರು ಅಂತ ಒಂದು ಸೃಷ್ಟಿ ಆಗುತ್ತೆ. ಆ ಒಂದು ಇದಕ್ಕೆ ನಾವು ಊದ್ಗಡ್ಡಿ ಹಚ್ಚಿ ನಾವು ತಂದು ಒಂದು ಸ್ಥಾನದಲ್ಲಿ ಒಂದು ಜಾಗದಲ್ಲಿ ಕೂರಿಸ್ಬೇಕಾಗುತ್ತೆ. ಅದನ್ನು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಆ ಪೂಜೆನ. ಅಲ್ಲಿ ನಾನು ತರುವಾಗ ನಾನು ಮಾಡಲಿಲ್ಲ, ಅಡುಗೆ ಮನೆಯಿಂದನೇ ತೊಗೊಂಬಂದೆ. ಹೊರಗಡೆ ಕೂಡ ನಲ್ಲಿ ಇತ್ತು, ನಾನು ಅಲ್ಲಿ ತರೋದಕ್ಕೆ ಹೋಗಲಿಲ್ಲ. ಇಲ್ಲಿಂದನೇ ಒಳಗಡೆಯಿಂದನೇ ನಾನು ನೀರು ನಲ್ಲಿಂದನೇ ಇಟ್ಕೊಂಡು ಮಾಡಿದ್ದಂಥ ಒಂದು ಕಳಸ ಒಂದು ಪ್ರತಿಷ್ಠಾಪನೆ ಅಂತಲೇ ಹೇಳ್ಬೋದು. ಪೂಜೆ ಅಂತೂ ಆಯಿತು. ಇವಾಗ ಸೀರೆ ಉಡಿಸ್ಬೇಕು. ಸೀರೆನೂ ಕೂಡ ಒಂದು ಚಿಕ್ಕ ಬಜೆಟ್ಟು, ನಂದು ದೊಡ್ಡ ಮಟ್ಟದ್ದಲ್ಲ. ಹೇಳಿದ್ನಲ್ವ, ಒಂದು ಸ್ವೀಟ್ ಆಗಲಿ ಒಂದೊಂದು ಕೆ ಜಿ ಥರ ಅಂತ ಜಾಗದಲ್ಲಿ ಪ್ರತಿಯೊಬ್ಬರು ದುಡ್ಡಿರೋ ಅಂಥವ್ರು ಮಾಡೋರಿದ್ದಾರೆ. 1 ಕೆ ಜಿ 2 ಕೆ ಜಿ ತಂದಿಟ್ಟು ಅವರು ಶಕ್ತಿ ಎಷ್ಟಿದೆಯೋ ಅವ್ರು ಮಾಡೋರಿದ್ದಾರೆ. ಬಟ್ ಆದರೆ ನನ್ನ ಒಂದು ಶಕ್ತಿ ಎಷ್ಟಿದೆಯೋ ಅಷ್ಟರಲ್ಲಿ ಎಲ್ಲ 1 ಕೆ ಜಿ ತರೋಕ್ಕಾಗದಿದ್ರು ಒಂದೊಂದು ಸ್ವೀಟ್ ಆದರೂ ತಂದಿಟ್ಟು ಆ ಥರ ಒಂದು ಪೂಜೆ ಮಾಡಿದ್ದೀನಿ. ಅದೇ ಥರ ಸೀರೆನೂ ಕೂಡ 1 ಲಕ್ಷದವರೆಗೂ ಕೂಡ ಸೀರೆಗಳು ಇದ್ದಾವೆ. ಆದರೆ ನಾನು ನನ್ನ ಕೈಲಾದ ಮಟ್ಟಿಗೆ ಸೀರೆ ಮಾತ್ರ ಒಂದು ಚಿಕ್ಕ ಕಮ್ಮಿ ಒಂದು ರೇಟಲ್ಲಿ 500 ಒಳಗಡೆ ಇರಬೇಕು ಅಂತಲೇ ಥಿಂಕ್ ಮಾಡ್ಕೊಂಡು ಹೋಗಿದ್ದೆ. ಅಷ್ಟಾದರೂ ಪರವಾಗಿಲ್ಲ, 500 ಅಷ್ಟರ ಒಳಗಡೆ ಎಷ್ಟಾದರೂ ಪರವಾಗಿಲ್ಲ. ಚೆನ್ನಾಗಿರೋದೊಂದು ಸಿಂಪಲ್ ಸೀರೆ ಬೇಕು. ಒಂದು ನೂಲು ನೆಳೆ ಆದರೂ ಕೂಡ ಹೊಸದಂತ ಆಗಬೇಕಲ್ವ. ಹಂಗಾಗಿ ಈ ಒಂದು ಸೀರೆನ ಪರ್ಚೇಸ್ ಮಾಡಿಕೊಂಡು ಬಂದೆ. ಹಿಂದಿನ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ. ಈ ವಿಡಿಯೋ ಅಥವಾ ಈ ಸೀರೆ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನನಗೆ ಇಷ್ಟ ಆದಂಥ ಕಲರ್ ಇದು. ನನ್ನ ಮಗಳು ಇದೇ ಆಪೋಸಿಟ್ ಕಲರ್ ಇಷ್ಟಪಟ್ಟಿದ್ದು. ನಾನು ಇದನ್ನೇ ತೊಗೊಂಡೆ. ಇಲ್ಲಿ ಚೆನ್ನಾಗಿ ಕಾಣುತ್ತೆ ದೇವಿಗೆ ಏರಿಸಿದ ನಂತರ ಅಂತ ಹೇಳ್ಬಿಟ್ಟು. ಸೀರೆ ಸುಮಾರು ತುಂಬಾ ತೆಳ್ಳಗೆ ಇದೆ ಅಂತ ಅನಿಸುತ್ತೆ. ಪರವಾಗಿಲ್ಲ. ನನ್ನ ಮಗಳು ತಾಯಿಗೆ ಉಡಿಸಿದ ನಂತರ ಮಕ್ಕಳು ಎಲ್ಲ ಉಟ್ಕೋಬೋದು, ಯಾರು ಬೇಕಾದ್ರೂ ಉಟ್ಕೋಬೋದು. ತಾಯಿಗೆ ಫಸ್ಟು ಏರಿಸ್ಬೇಕಾಗುತ್ತೆ. ತೆಳಗಿದ್ರು ಕೂಡ ಟ್ರಾನ್ಸ್ಲೇಷನ್ ಅಂಥ ಒಂದು ಏನು ಕಾಣೋ ಥರ ಟ್ರಾನ್ಸ್ಲೇಷನ್ ಅಲ್ಲ, ಪರವಾಗಿಲ್ಲ, ಸುಮಾರಿಗೆ ಹಾಕ್ಕೋಬೋದು ಅನ್ನೋ ಥರ ಇದೆ. ಚೆನ್ನಾಗೂ ಕೂಡ ಇದೆ. ಒಂದು ಒಳ್ಳೆಯ ಅಂಗಡಿನೇ ಅಂತ ಹೇಳ್ಬೋದು. ತುಮಕೂರಲ್ಲಿ ದೊಡ್ಡ ಅಂಗಡಿ, ಫೇಮಸ್ ಅಂಗಡಿಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಅದು ತಗೊಳ್ಳೋಂಥ ಸೀರೆ ಎಲ್ಲ ಹೆಣ್ಮಕ್ಳು ಹೋಗಿ ಅಲ್ಲೇ ಜಾಸ್ತಿ ಪರ್ಚೇಸ್ ಮಾಡ್ತಾ ಇರೋಂಥದ್ದು. ನಾನು ಕೂಡ ಅಲ್ಲಿ ಹೋಗಿ ತಗೊಂಡು ಬಂದಿದ್ದಂಥ ಸೀರೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.
ಬಟ್ ಈ ಜಾಗ ಒಂದೇ ನಮಗೆ ತಾಯಿಗೆ ಕೂರಿಸೋದಕ್ಕೆ ಸಾಧ್ಯವಾಗಿದ್ದಂಥದ್ದು. ಅದರಲ್ಲೂ ಕೂಡ ಹಿಂದ್ಗಡೆ ನಾವೇನಾದರೂ ಇಟ್ಟಿದ್ರೆ ತುಂಬ ಹಿಂಸೆ ಆಗ್ತಿತ್ತು. ಯಾರಾದರೂ ಒಂದು 3 ಜನ 4 ಜನ ಅಥವಾ 5 ಜನ ನಾವು ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಕೊಡ್ತೀವಿ ಅಂದರೂ ಕೂಡ ಈ ಇಕ್ಕಟ್ಟು ಅನ್ನೋ ಥರ ಇತ್ತು ಜಾಗ. ಒಳಗಡೆ ಕಬೋರ್ಡ್ ಅಥವಾ ಬೀರ್ ಹತ್ರ ನಾವು ಕೂರಿಸಿದ್ರೆ, ಹಾಗಾಗಿ ನಾನು ಇಲ್ಲಿ ಕೂರಿಸ್ದೆ. ಬಂದವ್ರಿಗೂ ಕೂಡ ಒಂದು 5 ಜನ ಮುತ್ತೈದೆಯರಿಗೆ ಕರೆದ್ರೂ ಕೂಡ ಅವ್ರು ಅರಿಶಿನ ಕುಂಕುಮ ತಗೊಂಡು ಆ ಕಡೆ ಕೂತ್ಕೊಳ್ಳೋ ಥರ ಒಂದು ಜಾಗ ಪರವಾಗಿಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಸೀರೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ನನ್ನ ಮಗಳು ಪಾಪ ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂದರೆ ಅಷ್ಟು ಹೆಲ್ಪ್ ಮಾಡ್ತಾಳೆ. ಆದರೂ ಕೂಡ ನನಗಂತೂ ಎಷ್ಟು ಆಯಾಸ ಆಗಿತ್ತು, ಎಷ್ಟು ಸುಸ್ತಾಗಿತ್ತು ಅಂತಂದರೆ, ಯಾಕಂದರೆ ಪ್ರತಿಯೊಂದು ಅಂಗಡಿಗೂ ನಾನೇ ಹೋಗಬೇಕಾಗಿತ್ತು. ಪ್ರತಿಯೊಂದು ಏನು ಅಂತಂದರೆ, ನಿಮಗೆ ಗೊತ್ತು, ವರಮಹಾಲಕ್ಷ್ಮಿ ಪೂಜೆ ಮಾಡೋರಿಗೆ ಅಥವಾ ಕೂರಿಸಿರೋರಿಗೆ ಆ ತಾಯಿಗೆ ಎಷ್ಟು ಹಂಚಬೇಕು, ಎಷ್ಟು ತರಬೇಕು, ಯಾವ ಥರ ಇರಬೇಕು, ಎಲ್ಲ ಮಾಮೂಲಿ ಗಣೇಶನ ಹಬ್ಬ ಮಾಡೋ ಥರ ಅಥವಾ ಹನುಮ ಜಯಂತಿ ಮಾಡೋ ಥರ ಇನ್ನೊಂದು ಥರ ಮತ್ತೊಂದು ಥರ ಅಲ್ಲ. ಅಷ್ಟೊಂದು ಇರುತ್ತೆ ಆ ತಾಯಿ ಹೊಂಚೋಂಥದ್ದು, ತರೋಂಥದ್ದು, ಮಾಡೋಂಥದ್ದು. ಹಾಗಾಗಿ ಒಂದು ಮರೆತರೆ ಒಂದು ಅರ್ತಿರ್ತೀವಿ, ಒಂದು ಅರ್ತಿದ್ರೆ ಒಂದು ಮರ್ತಿರ್ತೀವಿ. ಹಾಗೆ ಪ್ರತಿಯೊಂದು ಥರದಕ್ಕೂ ನಾನೇ ಹೋಗಬೇಕಾಗಿತ್ತು. ಇಲ್ಲೂ ಕೂಡ ನಾನು ನನ್ನ ಮಗಳ ಜೊತೆಗೆ ಹೆಲ್ಪ್ ಮಾಡಬೇಕಾಗಿತ್ತು, ಅಥವಾ ನಾನು ಮಾಡಬೇಕಾದ್ರೆ ನನ್ನ ಮಗಳು ನನ್ನ ಜೊತೆ ಹೆಲ್ಪ್ ಮಾಡಬೇಕಾಗಿತ್ತು. ಹಂಗಾಗಿ ತುಂಬ ಆಯಾಸ ಆಯಿತು. ಅಂದರೆ ಎಷ್ಟು ಆಯಾಸ ಆಯಿತು ಅಂತಂದರೆ ಅದು ಅಸಾಧ್ಯ. ಬಟ್ ಆದರೆ ಪೂಜೆ ಅಂತೂ ಆಯಿತು, ಮನಸ್ಸಿಗಂತೂ ತೃಪ್ತಿ ಅಂತೂ ಆಯಿತು. ಸಂತೃಪ್ತಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಮಗಿನ ಚೆನ್ನಾಗಿ ಮಾಡೋವಂಥವ್ರು, ನಮಗಿನ ಗ್ರ್ಯಾಂಡಾಗಿ ಮಾಡೋವಂಥವ್ರು ಇದ್ದಾರೆ. ವರಮಹಾಲಕ್ಷ್ಮಿನ ನಾವು ಮಾಡೋದು ಇಷ್ಟೇ, ಈ ಒಂದು ಸಿಂಪಲ್ಲಾಗಿ ಮಾಡಿರೋ ಅಂಥದ್ದು. ಚಿನ್ನದ ಒಡವೆನೇ ಹಾಕಿರೋಂಥವ್ರು ಇದ್ದಾರೆ, ಚಿನ್ನದ ಬೆಳ್ಳಿ ಮುಖವಾಡನೇ ಹಾಕಿರೋಂಥವ್ರು ಇದ್ದಾರೆ. ಕೆ ಜಿಗಟ್ಟಲೆ ಸ್ವೀಟು, ಆಡಂಬರ, ಲೈಟಿಂಗ್ಸು ಎಲ್ಲ ಅರೇಂಜ್ಮೆಂಟ್ ಮಾಡಿ ತುಂಬ ಚೆನ್ನಾಗಿ ಒಂದು 100-200 ಜನಕ್ಕೆಲ್ಲ ಮುತ್ತೈದೆಯರಿಗೆ ಕರೆದು ಬಾಗಿಣ ಕೊಡೋ ಥರ, ಅರಿಶಿನ ಕುಂಕುಮ ಕೊಡೋ ಥರ ಅವ್ರ ಕೆಪಾಸಿಟಿ ಇರೋಂಥವ್ರು ಮಾಡಿದ್ದಾರೆ. ಅದಕ್ಕೆ ನಾವು ನೋಡಿದರೆ ಒಂದು ಸಿಂಪಲ್ ಪೂಜೆ ಅಷ್ಟೇ ನಾನು ಮಾಡಿರೋಂಥದ್ದು. ಹಂಗಾಗಿ ಬರೀ ತೃಪ್ತಿ ಅಂತ ಹೇಳ್ಬೋದು ಅಷ್ಟೇ, ಬಿಟ್ಟರೆ ಸಂತೃಪ್ತಿ ಅಲ್ಲ ಅಂತಲೇ ಹೇಳ್ಬೋದು. ಇದೆಲ್ಲ ಸಲ ಅಲ್ಲ, ಫಸ್ಟ್ನೇ ಸಲನೇ ತೊಗೊಂಡಿದ್ದಂಥ ಜ್ಯುವೆಲರ್ಸ್. ತಾಯಿಗೋಸ್ಕರನೇ ನಾನು ವರಮಹಾಲಕ್ಷ್ಮಿ ಪೂಜೆಗೋಸ್ಕರನೇ ತೊಗೊಂಡಿದ್ದಂಥ ಒಡವೆಗಳು ಮತ್ತು ಮುಖವಾಡ. ಅದು ಬೆಳ್ಳಿದಲ್ಲ, ಸ್ಟೀಲಿಂದದು. ಮೀಶೋಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದಂಥದ್ದು. ಮತ್ತು ಅದು ಜಡೆದು ಅಷ್ಟೇ, ಜಡೆ ಬಿಲ್ಲೆ ಏನಿದೆ ನೋಡಿ, ಅದು ಚೌದಿ ಕೂದಲು ಅಂತ ಹೇಳ್ತಾರಲ್ವ, ಅದನ್ನು ಕೂಡ ನಾನು ಮೀಶೋದಿಂದ ಬೈ ಮಾಡಿ ತೊಗೊಂಡಿದ್ದಂಥದ್ದು. ಆ ತಾಯಿಗೆ ಅಂತಲೇ ಎತ್ತಿಟ್ಟಿದ್ದು. ಕಳಸ, ಒಂದು ಚಂಬು, ಅದೆಲ್ಲದನ್ನು ಕೂಡ ಒಂದು ಸಲ ತೊಗೊಂಡಿದ್ದು. ಈ 3ನೇ ಸಲದವರೆಗೂ ಏನು ಅಂತ ತಗೊಳ್ಳೋಂಥದ್ದು ಇರಲಿಲ್ಲ. ತಗೊಳ್ಳೋಂಥದ್ದು ಏನಿತ್ತು ಅಂತಂದರೆ, ಒಂದು ಸೀರೆ ತೊಗೋಬೇಕಾಗಿತ್ತು. ಮೇಗಲ್ದು ಹೂವು, ಹಣ್ಣು, ಬಳೆ ಏನಿದೆ ನೋಡಿ, ಊದ್ಗಡ್ಡಿ, ಕರ್ಪೂರ, ಹಾಲು, ತುಪ್ಪ, ಸ್ವೀಟು, ಈ ಥರದ್ದು ಏನಿದೆ ಅದನ್ನು ಅಷ್ಟೇ ನಾನು ಕೊಂಡ್ಕೊಳ್ಳೋಂಥದ್ದು ಇದ್ದಿದ್ದು. ಬಟ್ ಆದರೆ ಕೆಲವೊಂದು ಸಲ ಅದನ್ನು ಕೂಡ ಕಷ್ಟ ಆಗಿಬಿಡುತ್ತೆ. ಅದನ್ನು ಕೂಡ ಇಷ್ಟೆಲ್ಲ ಇದ್ದೂ ಅಂದರೆ ಇಷ್ಟೆಲ್ಲ ಮಖವಾಡ, ಒಡವೆಗಳು ಮತ್ತು ಈ ಜಡೆ ಬಿಲೆ ಇಷ್ಟೆಲ್ಲ ಇದ್ದೂ ಕೂಡ ಸ್ವೀಟು, ಹಣ್ಣು, ಕಾಯಿ ಅವೆಲ್ಲದರೂ ಹೊಂಚಿ ಮಾಡೋ ಅಂಥದ್ದು ಕಷ್ಟವೂ ಇರುತ್ತೆ. ಹಂಗಾಗಿ ಕಷ್ಟ ಅಂತ ಹೇಳ್ಕೊಂಡೆ ಅಷ್ಟೇನೆ. ಇವಾಗ ತಾಯಿದು ಪೂಜೆದು ಸ್ವಲ್ಪ ಮಟ್ಟಿಗೆ ಸೀರೆ ಎಲ್ಲ ಉಡಿಸಿ ಕೂರಿಸಿ ಎಲ್ಲ ಮಾಡಿದ ನಂತರ ಹೊಟ್ಟೆ ಹಸಿವಾಗಿತ್ತು. ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ. ಆ ಚಿತ್ರಾನ್ನ ನೋಡಿದರೆ ಮಾಡುವಾಗಲೇ ಗ್ಯಾಸ್ ಖಾಲಿ ಆಗಿಬಿಟ್ಟಿತ್ತು. ಇವತ್ತು ಎಂಥ ಫಜೀತಿ ಆಗಿತ್ತು ಅಂತಂದರೆ, ಪಾಪ ಇಲ್ಲಿ ಗ್ಯಾಸ್ನವರು ಫೋನ್ ನಂಬರ್ ಇಸ್ಕೊಂಡು ಮಾಡಿದ್ದಕ್ಕೆ ಅವ್ರು ತಂದು ಕೊಟ್ಟಾಗ ಸುಮಾರು ಟೈಮ್ ಆಗೋಗಿತ್ತು. ಆದರೆ ಅನ್ನ ಅರ್ಧಂಬರ್ಧ ಆಗಿ ಅದಕ್ಕೂ ಕೂಡ ಒಗ್ಗರಣೆ ಹಾಕಿದ್ದೆ. ಅಕ್ಕಿನೇ ಇತ್ತು, ಸಮಾಧಾನ ಆಗಿರಲಿಲ್ಲ. ಬೆಳಿಗ್ಗೆ ನಾವು ಊಟ ಮಾಡಿದ್ದಂಥ ಚಿತ್ರಾನ್ನ, ಅದಕ್ಕೆ ಸ್ವಲ್ಪ ಅವಲಕ್ಕಿ ಆಗಿಬಿಟ್ರೆ ಯಾವುದೇ ಒಂದು ಮುಸ್ರೆಗಳು ಇರೋದಿಲ್ಲ, ಬೇಗ ಕ್ಲಿಯರ್ ಮಾಡಿಬಿಡ್ಬೋದು ಅಂತ ಹೇಳ್ಬಿಟ್ಟು ಈ ತಿಂಡಿ ತಿಂದುಬಿಟ್ರೆ ಮತ್ತು ಬೆಳಿಗ್ಗೆಗೆ ಯಾವುದು ಪೆಂಡಿಂಗ್ ಮುಸ್ರೆ ಇರೋದಿಲ್ಲ, ಪಾತ್ರೆ ಇರೋದಿಲ್ಲ ತೊಳೆಯೋಂಥದ್ದು ಅಂತೇಳಿ ನಾನು ಅವಲಕ್ಕಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ತೊಗೊಂಡು ಬಂದು ಒಂದು ಅರ್ಧ kg. ಈ ಅವಲಕ್ಕಿ ಇವತ್ತು ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ, ಚೆನ್ನಾಗಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಲಕ್ಕಿ ನೀವು ಒಂದು 100 ಸಲ ಮಾಡಿದರೆ ಅದ್ರಾಗೆ 1 ಸಲ 2 ಸಲ ಮಾತ್ರ ಚೆನ್ನಾಗಾಗಿರುತ್ತೆ. ನೆಕ್ಸ್ಟು ಅದು ಇನ್ನೇನು 98 ಸಲನೂ ಕೂಡ ಏನಾದರೂ ಒಂದು ಫಾಲ್ಟ್ ಇರುತ್ತೆ. ಹಂಗೆ ಅದು ಎಷ್ಟೇ ಸಲ ನಾನು ಟ್ರೈ ಮಾಡಿದರೂ ಕೂಡ ಮತ್ತೆ ಈಗ ಚೆನ್ನಾಗಿ ಮಾಡಿದ್ದೀನಿ ಅಂತ ಮತ್ತೆ ಮಾಡಿದರೆ ಆ ಟೇಸ್ಟೇ ಬರೋಲ್ಲ. ಅದು ಏನಿದೆಯೋ ಏನೋ ಗೊತ್ತಿಲ್ಲ. ಉಪ್ಪಿಟ್ಟು ಮತ್ತು ಈ ಒಂದು ಅವಲಕ್ಕಿ ಈ ಥರ ಆಟ ಆಡಿಸುತ್ತೆ. ಅದಕ್ಕೆ ನಾನು ಅದನ್ನು ಚೂಸೇ ಮಾಡಲ್ಲ. ಬಟ್ ಆದರೆ ಮುಸ್ರೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಪಾತ್ರೆಗಳು, ಈ ಸಾಂಬಾರು, ಚಟ್ನಿ, ಚಪಾತಿ ಈ ಥರ ಎಲ್ಲ ಮಾಡಿದ್ರೆ ಜಾಸ್ತಿ ಹೆವಿ ಆಗಿಬಿಡುತ್ತೆ ಕೆಲಸ. ನಮಗೆ ರೆಸ್ಟ್ ಮಾಡೋಕ್ಕೂ ಆಗೋಲ್ಲ. ಮತ್ತು ಪೂಜೆದು ರಾತ್ರಿ ಎಲ್ಲನೂ ಕೆಲಸ ಇತ್ತು. ನನ್ನ ಮಗಳು ಡ್ರೆಸ್ ಹಿಡಿಬೇಕಾಗಿತ್ತು, ಸೈಡು ಅದು ಏನೇನೋ ಎಲ್ಲ ಕೆಲಸ ಇತ್ತು. ಬ್ಲೌಸ್ ಎಲ್ಲ ಆಲ್ಟ್ರೇಷನ್ ಮಾಡ್ಕೊಡೋದಿದೆ, ಅದಕ್ಕೆಲ್ಲ ಟೈಮ್ ಕೊಡೋಕ್ಕಾಗ್ತಾಯಿರಲಿಲ್ಲ. ಹಂಗಾಗಿ ನಾನು ಒಂದು ಅವಲಕ್ಕಿ ತಿಂಡಿ ಮಾಡಿದರೆ ಅದು ಬೇಗ ತಿಂಡಿ ತಿಂದ ತಕ್ಷಣ 1-2-3 ಪಾತ್ರೆ ಇರ್ತವೆ, ತಟ್ಟೆ ಇರ್ತವೆ, ಅವನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ರೆ ಆಗೋಗ್ಬಿಡುತ್ತೆ ಅಂತೇಳ್ಬಿಟ್ಟು ನಾನು ಅವಲಕ್ಕಿ ತಿಂಡಿನ ನಾನು ಚೂಸ್ ಮಾಡಿಕೊಂಡು ಅವಲಕ್ಕಿನ ಮಾಡಿದೆ.
ಅವಲಕ್ಕಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ಕೂಡ ಬಾಯಿ ತೆಗಿಯೋಕ್ಕಾಗದಿದ್ರು ಕೂಡ ಪರವಾಗಿಲ್ಲ ಸುಮಾರು ತಿಂದಳು. ಅವಳಿಗಂತೂ ತುಂಬಾ ಬಾಯೆಲ್ಲ ಫುಲ್ಲು ಹುಣ್ಣಾಗಿದೆ. ಯಾರಾದರೂ ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಏನಾದರೂ ಇದ್ದರೆ. ನನಗಂತೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ವಾರದ ಮೇಲಾದರೂ ಕೂಡ ಪಾಪ ಬಾಯಿ ತುಂಬಾ ಇದಾಗಿದೆ ಅವಳಿಗೆ. ನೋಡಿ ಈ ರೀತಿ ಆಗಿತ್ತು ಒಂದು ಅವಲಕ್ಕಿ ತಿಂಡಿ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಟೇಕ್